ರಾಜ್ಯ ಸರ್ಕಾರ ಬಡವರಿಗೆ ಮಧ್ಯಮ ವರ್ಗದವರಿಗೆ ಉಚಿತವಾಗಿ ಯಾರ್ಯಾರು BPL ಕಾರ್ಡ್ ಹೊಂದಿದ್ದಾರೆ ಅವರಿಗೆ ಉಚಿತವಾಗಿ ಪ್ರತಿ ತಿಂಗಳು 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು. ಅದರ ಹಿನ್ನೆಲೆಯಲ್ಲಿ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ. 5 ಕೆಜಿ ಅಕ್ಕಿ ಕೊಡೋ ಬದಲಾಗಿ DBT ಮೂಲಕ ಹಣ ಕೊಡ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರದ ಸರದಿ. ಆದ್ರೆ ಈಗ ಕೇಂದ್ರ ಸರ್ಕಾರದ ಸರದಿನೂ ಕೂಡ ಹೌದು. 29 ರೂಪಾಯಿಗೆ 1 ಕೆಜಿ ಅಕ್ಕಿ, ಒಳ್ಳೆ ಅಕ್ಕಿಯನ್ನ ನಾವು ಕೊಡ್ತೇವೆ, ಕಡಿಮೆ ಬೆಲೆಯಲ್ಲಿ ಉತ್ತಮವಾದಂತ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಹಳ ಮಹತ್ವಾಕಾಂಕ್ಷಿಯಾದ ಯೋಜನೆ ಇದು. ಮುಂದೆ ಹೇಗಾಗುತ್ತೆ ಅಂದ್ರೆ, ಈಗಾಗಲೇ ಮೆಡಿಸಿನ್ ನಾವು ಪರ್ಚೇಸ್ ಮಾಡಲಿಕ್ಕೆ ಜನೌಷಧಿಯಲ್ಲಿ ನಾವು ಖರೀದಿ ಮಾಡ್ತೇವೆ. ಮಾಮೂಲಿ ಮೆಡಿಕಲ್ ಶಾಪ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೂ ಜನೌಷಧಿಯಲ್ಲಿ ಪರ್ಚೇಸ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಉದಾಹರಣೆಗೆ ಜನೌಷಧಿಯಲ್ಲಿ 100 ರೂಪಾಯಿಗೆ ಸಿಗುವಂತ ಮೆಡಿಕಲ್ ಮೆಡಿಸಿನ್ಸ್ ಏನಿದೆ, ಅದೇ ನೀವು ಹೊರಗಡೆ ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ರೆ ಅದು 300 ರಿಂದ 400, 500 ರೂಪಾಯಿವರೆಗೂ ಕೂಡ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್ ಕಂಪನಿ. ಅದೇ ರೀತಿಯಾಗಿ ಮೆಡಿಸಿನ್ ಸಂಬಂಧಿಸಿದಂತೆ ಜನೌಷಧಿಯನ್ನು ಹೇಗೆ ಕೇಂದ್ರ ತೆಗೆದಿದೆ, ಅದೇ ರೀತಿಯಾಗಿ ಎಲ್ಲ ಜನರಿಗೆ, ಬಡವರಿಗೆ ದವಸ ಧಾನ್ಯಗಳೆಲ್ಲವೂ ಕೂಡ ಕಡಿಮೆ ದರದಲ್ಲಿ ಸಿಗಬೇಕು ಅನ್ನುವಂತ ಮಹತ್ವಾಕಾಂಕ್ಷಿ ಯೋಜನೆ. ಆ ರೀತಿಯ ನಡೆಯ ರೀತಿ ಇದೆ ಭಾರತ್ ಬ್ರ್ಯಾಂಡ್. ಹಾಗಾದ್ರೆ ಈ ಭಾರತ್ ಬ್ರ್ಯಾಂಡ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡ್ತಾ ಇದೆ, ಮುಂದೆ ಹೇಗೆ ಕೆಲಸ ಮಾಡುತ್ತೆ, ಸದ್ಯಕ್ಕೆ ನಮಗೆ ಏನಾದ್ರೂ ನಾವು ಖರೀದಿ ಮಾಡಬಹುದಾ ಕೂಡಲೇ, ಇದು ಬರೀ ಏನ್ ಶಾಪ್ಗಳಲ್ಲಿ ಮಾತ್ರ ಸಿಗುತ್ತೋ ಅಥವಾ ಆನ್ಲೈನ್ ನಲ್ಲಿ ಏನಾದ್ರೂ ಸಿಗುತ್ತಾ, ಪರ್ಚೇಸ್ ಮಾಡಬಹುದಾ, ಇದರ ಸಾಧ್ಯತೆಗಳು ಏನು, ಜನರಿಗೆ ಹೇಗೆ ಅನುಕೂಲ ಆಗತ್ತೆ ಮತ್ತು ಜನರು ಹೇಗೆ ಖರೀದಿ ಮಾಡಬಹುದು, ಇವುಗಳೆಲ್ಲ ಮಾಹಿತಿಯನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ತುಂಬಾ ಯೂಸ್ಫುಲ್ ಆದಂತ ಇನ್ಫಾರ್ಮೇಶನ್. ತಪ್ಪದೆ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ರಾಜ್ಯ ಸರ್ಕಾರ ಈಗ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಘೋಷಣೆ ಮಾಡಿದೆ. ಈ ಮೂಲಕ ತುಂಬಾ ಜನಪ್ರಿಯ ಆಗ್ತಿರುವಂತ ಗ್ಯಾರಂಟಿ ಸ್ಕೀಮ್ಗಳು. ಅದರಲ್ಲಿ ಅನ್ನಭಾಗ್ಯ ಸ್ಕೀಮ್ ಕೂಡ ಒಂದು. ಅನ್ನಭಾಗ್ಯ ಸ್ಕೀಮ್ ನಡಿಯಲ್ಲಿ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ. ಇನ್ನೂ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅಕ್ಕಿ ಸಿಗದೆ ಇರೋ ಕಾರಣಕ್ಕಾಗಿ 5 ಕೆಜಿಯ ಬದಲಾಗಿ ಪ್ರತಿ 1 ಕೆಜಿ ಅಕ್ಕಿಗೆ ರೀತಿಯಾಗಿ 5 ಕೆಜಿ ಅಕ್ಕಿಯನ್ನ ಹಣವನ್ನ ಕೊಡ್ತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರ ಮಾಡ್ತಿರುವಂತ ಕಾರ್ಯ ಇದು. ಈ ಹಿಂದೆನೂ ಕೂಡ ಅನ್ನಭಾಗ್ಯ ಸ್ಕೀಮ್ ಮೊದಲು ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಸೊ ಈ ಹಿನ್ನೆಲೆಯಲ್ಲಿ ಬಟ್ ಇದರಲ್ಲಿ ಒಂದು ಮಾತು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ, ಇಲ್ಲ 5 ಕೆಜಿ ಅಕ್ಕಿಯನ್ನು ಅವ್ರೇನು ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಇದು. ಸೊ ಆ ಹಿನ್ನೆಲೆಯಲ್ಲಿ ನಾವು 5 ಕೆಜಿ ಕೊಡ್ತಾ ಇದೀವಿ, ಅವ್ರು ಹೇಳ್ಕೊತಾ ಇರೋದು ನಾವು ಕೊಡ್ತಿದೀವಿ ಅಂತ ಹೇಳಿ ಹೇಳ್ಕೊತಾ ಇದ್ದಾರೆ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದವ್ರು ಹಾಗಲ್ಲ, ನಾವು 10 ಕೆಜಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರದ 5 ಕೆಜಿಯ ಬದಲಾಗಿ ಅಕ್ಕಿ ಹಣ ಕೊಡ್ತಾ ಇರೋದು. ಒಟ್ಟಾರೆಯಾಗಿ ಒಬ್ಬರಿಗೆ BPL ಕಾರ್ಡ್ ಅಲ್ಲಿರುವಂತಹ ಸದಸ್ಯರು ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತಾ ಇರೋದು. ಸೊ ಇದು ಒಂದು ಕಡೆ ಆಯ್ತು ಅಂದ್ರೆ, ಇದೇ ರೀತಿಯಾಗಿ ಯಾಕಂದ್ರೆ ಜನರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಬಹಳ ಅನುಕೂಲ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ಕಡಿಮೆ ದರದಲ್ಲಿ ಅಂದ್ರೆ ರಿಯಾಯಿತಿ ದರದಲ್ಲಿ ಉತ್ತಮವಾದಂತ ಪ್ರಾಡಕ್ಟ್ ಅನ್ನ ಕೊಡಬೇಕು ಅನ್ನೋದು. ಸೊ ಈ ಕಾನ್ಸೆಪ್ಟ್ ಅಡಿ ಈಗಾಗಲೇ ಜನೌಷಧಿ ಹೇಗಿದೆಯಲ್ಲ, ಅದೇ ಕಾನ್ಸೆಪ್ಟ್ ಅಲ್ಲಿ ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಭಾರತ್ ಬ್ರ್ಯಾಂಡ್ ಅಂತ ಮಾಡಿದ್ದಾರೆ. ಭಾರತ್ ಬ್ರ್ಯಾಂಡ್ ಅಂತಂದ್ರೆ ಏನಂದ್ರೆ, ಇದರಲ್ಲಿ ಈಗ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನಿನ್ನೆ ಚಾಲನೆಯನ್ನು ಕೂಡ ಕೊಟ್ಟರು. ಇಡೀ ದೇಶಾದ್ಯಂತನೂ ಕೂಡ ಚಾಲನೆ ದೊರೆತಿದೆ ಅಕ್ಕಿ ವಿತರಣೆ. 1 ಕೆಜಿ ಅಕ್ಕಿ ಇರುತ್ತೆ. 1 ಕೆಜಿ ಅಕ್ಕಿಗೆ 29 ರೂಪಾಯಿಯನ್ನ ತಗೋತಾರೆ. ಈ 1 ಕೆಜಿ ಅಕ್ಕಿಯಲ್ಲಿ 5% ನುಚ್ಚಕ್ಕಿ ಇರುತ್ತೆ, ಅಂದ್ರೆ ಕಟ್ಟಾಗಿರುವಂತ ನುಚ್ಚಕ್ಕಿ ಇರುತ್ತೆ. 5% ಅಕ್ಕಿ ಇರೋದು ಒಳ್ಳೆ ಅಕ್ಕಿನೇ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಚೆಕ್ ಮಾಡಿದಾಗ ಓಕೆ ಗುಡ್, ಒಳ್ಳೆ ಅಕ್ಕಿನೇ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಇವು ಹೇಗಿದಾವ ಅಂದ್ರೆ 5 ಕೆಜಿದು 1 ಪಾಕೆಟ್, 10 ಕೆಜಿದು 1 ಪಾಕೆಟ್ ಅಕ್ಕಿ ಇರುತ್ತೆ. ಸೊ ಇವೆರಡನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಸಿಗುತ್ತೆ ಇದು ಅಂತ ನೋಡೋದಾದ್ರೆ, ಇದು ಸಿಗೋದು ಸದ್ಯಕ್ಕೆ ಬೆಂಗಳೂರಿನಲ್ಲಿ 50 ಸೆಂಟರ್ನ ಮಾಡ್ತಾ ಇದೆ. 50 ಕಡೆ ಸೆಂಟರ್ಗಳನ್ನ ಮಾಡ್ತಾ ಇದೆ. ಇದರ ಪ್ರಮುಖವಾದಂತ ಸೆಂಟರ್ ಇರೋದು ಯಶವಂತಪುರದಲ್ಲಿ. ಸೊ 50 ಸೆಂಟರ್ಗಳ ಜೊತೆಗೆ ನಗರದಲ್ಲಿರುವಂತ ಎಲ್ಲ ಏರಿಯಾಗಳಲ್ಲಿ, ಪಾರ್ಕ್ ಸೈಡ್ ಅಲ್ಲಿ, ರಸ್ತೆ ಬದಿಯಲ್ಲಿ, ಸಾರ್ವಜನಿಕರು ಸೇರುವಂತ ಕ್ರೀಡಾಂಗಣ ಇರ್ಬೋದು, ಅಲ್ಲೂ ಕೂಡ ಹೋಗಿ ಒಂದು ವ್ಯಾನ್ ರೀತಿ ಇರುತ್ತೆ. ಅಕ್ಕಿ ಮೂಟೆಗಳೆಲ್ಲ ಹೊತ್ಕೊಂಡಿರ್ತಾರೆ. ಅದರಲ್ಲಿ 5 ಕೆಜಿದು 10 ಕೆಜಿದು ಪಾಕೆಟ್ ಇರ್ತದೆ. ಇವನ್ 1 ಕೆಜಿದು ಇದ್ರೂ ಕೂಡ ಆ ಪಾಕೆಟ್ ಅನ್ನು ಕೂಡ ಕೊಡ್ತಾರೆ. ನೀವು ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನ ನೀವು ತಗೋಬಹುದು, ಖರೀದಿಯನ್ನ ಮಾಡಬಹುದು. ನಿಜವಾಗ್ಲೂ ಕೂಡ ಇದರ ಯಾರು ಫಲಾನುಭವಿಗಳು ಅಂದ್ರೆ ಎಲ್ಲರೂ ತಗೋಬಹುದು. ಇಂಥವ್ರು ತಗೋಬಾರ್ದು ಅಂತೇನಿಲ್ಲ. ಯಾರು ಇರ್ತಾರೋ ಅವ್ರು ಹೋಗಿ ತಗೊಳ್ಳೋದು. ಈ ರೇಷನ್ ಅಲ್ಲಿ
ಹೋಗಿ ಅಕ್ಕಿಯನ್ನು ಹೇಗೆ ತಗೋತಾರಲ್ಲ ಅದೇ ರೀತಿಯಾಗಿ ತಗೊಳ್ಳೋದು. ಆದ್ರೆ ಈ ಮಾಹಿತಿ ಗೊತ್ತಿರೋರು, ಯಾಕಂದ್ರೆ ಬಹಳ ಕಡಿಮೆ ರೇಟ್, ಈಗಿನ ರೇಟ್ ನೋಡ್ತಾ ಹೋದ್ರೆ ನಿಮಗೆ ಒಂದು ಒಳ್ಳೆ ಅಕ್ಕಿ ಅಂತಂದ್ರೆ 40 ರೂಪಾಯಿ, 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ. ಹಳೆ ಅಕ್ಕಿ ಆದ್ರೆ ಇನ್ನೂ ಜಾಸ್ತಿ ಇದೆ, ರೇಟ್ ಜಾಸ್ತಿ ಇದೆ, ಯಾಕಂದ್ರೆ ಸೋನಾ ಮಸೂರಿ ಅಕ್ಕಿ ಅಲ್ಲ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಒಳ್ಳೆ ಅಕ್ಕಿನೇ. ಹಾಗಾದ್ರೆ ನಮಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಲ್ಲ ಆ ಅಕ್ಕಿ ಸಾಕಲ್ಲ? ಖಂಡಿತವಾಗೂ ಕೂಡ ಸಾಕು. ಆದ್ರೆ ಕ್ವಾಲಿಟಿ ವೈಸ್ ನೋಡ್ತಾ ಹೋದ್ರೆ ಈ ಕೊಡುವಂತ ಅಕ್ಕಿಗಿಂತ ಒಳ್ಳೆ ಕ್ವಾಲಿಟಿ ಇದೆ, ಯಾಕಂದ್ರೆ ದುಡ್ಡು ಕೊಡ್ತಾ ಇದೀವಿ. 29 ರೂಪಾಯಿ ಅವ್ರು ತಗೋತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ 29 ರೂಪಾಯಿಗೆ ಒಳ್ಳೇದು, ರಿಯಾಯಿತಿ ದರನೂ ಕೂಡ ಹೌದು. ಯಾಕಂದ್ರೆ ಇದ್ರ 35ರಿಂದ 40 ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅದರ ಕಾಸ್ಟು, ಬಟ್ ಅದು ರಿಯಾಯಿತಿ ಮಾಡಿ ಕೊಡ್ತಾ ಇರೋದು. ಸೊ ಇದರಿಂದ 29 ರೂಪಾಯಿಗೆ 1 ಕೆಜಿ ಅಕ್ಕಿ ರೀತಿಯಾಗಿ 5 ಕೆಜಿದು 1 ಪಾಕೆಟ್ ಇರುತ್ತೆ, 10 ಕೆಜಿದು 1 ಪಾಕೆಟ್ ಇರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತೆಗೆದುಕೊಳ್ಬಹುದು. ಸೊ ಇವರೇ ಬಂದು ಸೇಲ್ ಮಾಡ್ತಾ ಇದ್ದಾರೆ. 50 ಸೆಂಟರ್ಗಳನ್ನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗ್ತದೆ. ಹಾಗಾದ್ರೆ ಭಾರತ್ ಬ್ರಾಂಡ್ ಅಡಿ ಭಾರತ್ ಅಕ್ಕಿ ಅಂತ ಏನಿದೆಯಲ್ಲ, ಇದು ಭಾರತ್ ರೈಸ್ ಅಂತಿದೆಯಲ್ಲ, ಬರೀ ಅಕ್ಕಿ ಒಂದೇ ಮಾರಾಟ ಮಾಡ್ತಾ ಇದ್ದಾರಾ, ಬೇರೆ ಯಾವ ಮಾರಾಟ ಮಾಡ್ತಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಇಲ್ಲ, ಈಗಾಗಲೇ ಒಂದು 6 ತಿಂಗಳಾಗಿದೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಜಾಸ್ತಿ ಇದು ಏನೋ ಕಾರ್ಯೋನ್ಮುಖವಾಗಿದೆ, ಅನುಷ್ಠಾನ ಆಗಿದೆ. ಏನೇನು ಮಾರಾಟ ಮಾಡ್ತಾ ಇದಾರೆ ಅಂದ್ರೆ, ಭಾರತ್ ಬ್ರಾಂಡ್ ಅಕ್ಕಿದು ನಾನು ಹೇಳ್ದೆ, ಇದರ ರೇಟ್ ಹೇಳ್ಬಿಡ್ತೀನಿ ಮೊದಲೇದು. ಭಾರತ್ ಅಕ್ಕಿ 5 ಕೆಜಿ ಪಾಕೆಟ್ 145 ರೂಪಾಯಿ ಆಗುತ್ತೆ, 29 ರೂಪಾಯಿ ರೀತಿ ನೋಡ್ತಾ ಹೋದ್ರೆ. 10 ಕೆಜಿ ಪಾಕೆಟ್ 290 ರೂಪಾಯಿ ಆಗತ್ತೆ. ಸೊ ಇದು ದರ. ಆದ್ರೆ ಇನ್ ಏನೇನು ಸೇಲ್ ಮಾಡ್ತಾರೆ ಈ ಭಾರತ್ ಬ್ರಾಂಡ್ ಅಡಿಯಲ್ಲಿ ಅಂತ ನೋಡಿದ್ರೆ, ಕೆಜಿ ಕಡಲೆಬೇಳೆ ಇದೆಯಲ್ಲ, ಕಡಲೆಬೇಳೆಯನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಎಷ್ಟು ಕಾಸ್ಟು ಅಂದ್ರೆ 60 ರೂಪಾಯಿ. ಗೋಧಿ ಹಿಟ್ಟು ಬಹಳ ಫೇಮಸ್ ಆಗಿರೋದು ನಾರ್ತ್ ಇಂಡಿಯಾದಲ್ಲೆಲ್ಲ ಅತಿ ಹೆಚ್ಚು ಸೇಲ್ ಆಗ್ತಾ ಇದೆ, ಬಡವರಿಗೆ ಶ್ರಮಿಕರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ತಾ ಇರೋದು ಗೋಧಿ ಹಿಟ್ಟು 1 ಕೆಜಿ 27 ರೂಪಾಯಿ 50 ಪೈಸಾ. ಇದ್ರ ಜೊತೆಗೆ ಇನ್ನು ಬೇರೆ ಬೇರೆಯನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಅವು ಏನಂದ್ರೆ ಹೆಸರು ಕಾಳು 93 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಹೊರಗಡೆ ಮಾರ್ಕೆಟ್ ನೋಡಿದ್ರೆ ಜಾಸ್ತಿ ಇದೆ ರೇಟು. ಇವನ್ನ ಕಡಿಮೆ ಕಾಸ್ಟ್ ಅಲ್ಲಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಶ್ರಮಿಕರಿಗೆ, ಇವರಿಗೆ ನಿಜವಾಗ್ಲೂ ಕೂಡ ಯೂಸ್ಫುಲ್ ಆಗಬೇಕು, ಒಳ್ಳೆ ಕ್ವಾಲಿಟಿ, ಕಡಿಮೆ ದುಡ್ಡು, ಈ ಕಾನ್ಸೆಪ್ಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವೆಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ, ನಿಮಗೆ ಇನ್ನೊಂದು ಬಹಳ ಪ್ಲಸ್ ಪಾಯಿಂಟ್ ಅಂದ್ರೆ, ಈ ರಾಜ್ಯ ಸರ್ಕಾರದ ಇದ್ರಲ್ಲಾದ್ರೆ ಪಡಿತರ ಕೇಂದ್ರದಲ್ಲಿ ಮಾತ್ರ ಹೋಗಿ ನಾವು ತಗೋಬೇಕು. ಅದು BPL ಕಾರ್ಡ್ ಇದ್ರೆ ಮಾತ್ರ ಸಿಗುತ್ತೆ, ಇಲ್ಲದೆ ಇದ್ರೆ ಸಿಗೋದಿಲ್ಲ. APL ಕಾರ್ಡ್ ಇದ್ರೆ 10 ಕೆಜಿ ಅಕ್ಕಿ ಪ್ರತಿ ತಿಂಗಳು ಕೊಡ್ತಾರೆ, ಆದ್ರೆ ಅದು ದುಡ್ಡು ಕೊಟ್ಟು ತಗೋಬೇಕು. ಆದ್ರೆ ಇಲ್ಲಿ ದುಡ್ಡು ಕೊಟ್ಟೆ ತಗೋಬೇಕು, ಆದ್ರೆ ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಜನರು. ಯಾಕಂದ್ರೆ ನಿನ್ನೆ ಚಾಲನೆಗೊಂಡಿದೆ, ಯಡಿಯೂರಪ್ಪ ಅವರು ಚಾಲನೆಯನ್ನು ಕೊಟ್ಟರು, ಅದ್ರ ಜೊತೆಗೆ ಕೇಂದ್ರ ಸಚಿವರು ಕೂಡ ಬೇರೆ ಬೇರೆ ಕಡೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ, ಬಹಳ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಆನ್ಲೈನ್ ಸೇವೆ ಇದೆ ಇದಕ್ಕೆ. ರಿಲಯನ್ಸ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಇಷ್ಟು ಮಾತ್ರ ಅಲ್ಲ, ಇ ಕಾಮರ್ಸ್ ಇರುವಂತ ಯಾವ್ಯಾವ ಜಾಲತಾಣಗಳಿದಾವೆ ಅಲ್ಲೆಲ್ಲ ಕೂಡ ಭಾರತ್ ಬ್ರಾಂಡ್ ಅಕ್ಕಿ ಲಭ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಇನ್ನು ಈ ಪ್ರೋಸೆಸ್ ನಡೀತಾ ಇದೆ. ಬಹುಶಃ ಇನ್ನೊಂದು ವಾರ ಆಗ್ಬಹುದು ಅಥವಾ 1 ತಿಂಗಳ ಆಗ್ಬಹುದು. 1 ತಿಂಗಳ ನಂತರ ಇ ಕಾಮರ್ಸ್ ಅಲ್ಲಿ, ಈಗ ಉದಾಹರಣೆಗೆ ನೀವು ಬೇರೆ ಬೇರೆ ಕಂಪನಿಯ ಬ್ರ್ಯಾಂಡ್ಗಳಿರ್ತವೆ, ಅವುಗಳ ಜೊತೆಗೆ ಭಾರತ್ ಬ್ರಾಂಡ್ ಅನ್ನುವಂತ ಒಂದು ಬ್ರಾಂಡ್ ಕೂಡ ಬರುತ್ತೆ. ಅದರಲ್ಲಿ ಭಾರತ್ ಬ್ರಾಂಡ್ ನ ಅಕ್ಕಿ ಕೂಡ ಸಿಗುತ್ತೆ, ನಿಮಗೆ ಗೋಧಿ ಹಿಟ್ಟು ಕೂಡ ಸಿಗುತ್ತೆ, ಹೆಸರು ಕಾಳು ಕೂಡ ಸಿಗುತ್ತೆ. ಸೊ ಹೀಗೆ ಈಗ ಸದ್ಯಕ್ಕೆ 4 ಇವುಗಳನ್ನ ಮಾರಾಟ ಮಾಡ್ತಾ ಇರೋದು. ಯಾವ್ಯಾವ ಅಂತ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ. 1 ಕಡಲೆಬೇಳೆ, 2ನೇದು ಗೋಧಿ ಹಿಟ್ಟು ಮತ್ತು ಹೆಸರು ಕಾಳು, 3 ಜೊತೆಗೆ ಈಗ ಅಕ್ಕಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಮುಂದೆ ಇವರು ಇದೇ ರೀತಿಯಾಗಿ ಮಾಡ್ತಾ ಜನೌಷಧಿ ರೀತಿಯಾಗಿ ಒಂದು ಸೆಂಟರ್ನ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಇದೆ. ಇದು ಹಂತವಾಗಿ ಆಗತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಇದರ ಪ್ಲಸ್ ಪಾಯಿಂಟ್ ಏನಂದ್ರೆ, ಜನೌಷಧಿ ನಿಮಗೆ ಈ ಕಾಮರ್ಸ್ ಅಲ್ಲಿ ಸಿಗಲ್ಲ. ಅಂದ್ರೆ ನೀವು ಬೇರೆ ಬೇರೆ ಕಡೆಗೆ ರಿಲಯನ್ಸ್, ಫ್ಲಿಪ್ಕಾರ್ಟ್, ಅಮೆಜಾನ್ ಇಂಥಲ್ಲೆಲ್ಲೂ ಕೂಡ ಸಿಗೋದಿಲ್ಲ. ಆದ್ರೆ ಇದು ನಿಮಗೆ ಇಲ್ಲೂ ಕೂಡ ಸಿಗುತ್ತೆ, ಕಡಿಮೆ ಕಾಸ್ಟ್ ಅಲ್ಲಿ, ಫ್ರೀ ಡೆಲಿವರಿ ಇರುತ್ತೆ. ಈಗ ಬೇರೆ ಬೇರೆ ಬ್ರಾಂಡ್ಗಳು ತಗೊಂಡಾಗ ಹೇಗೆ ನಿಮಗೆ ಕೆಲವು ಡೆಲಿವರಿ ಇರ್ತದೆ, ಕೆಲವು ಡೆಲಿವರಿ ಇರಲ್ಲ, ಹೋಮ್ ಡೆಲಿವರಿ, ಅದೇ ರೀತಿಯಾಗಿ ಇಲ್ಲಿ ಕೂಡ ನಿಮಗೆ ಫ್ರೀ ಡೆಲಿವರಿಯ ಚಾನ್ಸಸ್ ಜಾಸ್ತಿ ಇದೆ. ಸೊ ರಿಲಯನ್ಸ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್ ಸೇರಿದಂತೆ ಬೇರೆ ಬೇರೆ ಇ ಕಾಮರ್ಸ್ ಜಾಲತಾಣಗಳಿಂದವೆ, ಅವುಗಳೆಲ್ಲವೂ ಕೂಡ ಸಿಗುತ್ತೆ. ಸದ್ಯಕ್ಕೆ ಭಾರತ್ ಅಕ್ಕಿ ಬಗ್ಗೆ ಚೆಕ್ ಮಾಡಿದಾಗ ಆ ಬ್ರಾಂಡ್ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಕೆಲವು ಕಡೆಗೆ ಕಂಡು ಬರ್ತಾ ಇದೆ, ಕೆಲವು ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ, ಸೆಂಟರ್ಗಳಲ್ಲಿ. ಇನ್ನೊಂದು ತಿಂಗಳಲ್ಲಿ ಬಹುಶಃ ಎಲ್ಲಾ ಕಡೆಗೂ ಕೂಡ ಇದು
ಸಿಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಹಾಗಾದ್ರೆ ಇದು ಎಲ್ಲೆಲ್ಲಿ ಸಿಗುತ್ತೆ, ಏನೇನ್ ಮಾಡ್ತಾ ಇದ್ದಾರೆ, ಯಾರು ಕೊಡ್ತಾ ಇರೋದು ಇವುಗಳಿಗೆ ಅಕ್ಕಿಯನ್ನ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ಕ್ರಾಸ್ ಚೆಕ್ ಮಾಡಿದಾಗ ಹೇಳ್ತಾ ಇದ್ದಿದ್ದು ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ 2 ಸಹಕಾರಿ ಸಂಸ್ಥೆಗಳು, ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ನಾಫೆಡ್ ಅಂತ, ಮತ್ತು ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಆಫ್ ಇಂಡಿಯಾ NCCFಗೆ 5 ಲಕ್ಷ ಟನ್ ಅಕ್ಕಿಯನ್ನ ಭಾರತೀಯ ಆಹಾರ ನಿಗಮವು ಒದಗಿಸ್ತಾ ಇದೆ. ಸೊ ಭಾರತೀಯ ಆಹಾರ ನಿಗಮ ಒದಗಿಸ್ತಾ ಇರೋದ್ರಿಂದ ಇವೆರಡರ ಮೂಲಕ ಈಗ ಸೇಲ್ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಇದು, ಕಂಟಿನ್ಯೂ ಆಗಿ ಇರಬೇಕು ಅನ್ನೋ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಕ್ಕಿ, ಗೋಧಿ ಹಿಟ್ಟು, ಹೆಸರುಕಾಳು ಹೀಗೆ ಒಂದು 3-4 ಐಟಮ್ಗಳನ್ನ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಶ್ರಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿ ಈಗ ಕೆಲವು ಸರ್ಕಾರಗಳು ಉಚಿತವಾಗಿ ವಿತರಣೆಯನ್ನ ಮಾಡ್ತಾ ಇದ್ದಾವೆ. ಬಟ್ ಇನ್ನು ಕೆಲವು ಸರ್ಕಾರಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ಸರ್ಕಾರಗಳು ಉಚಿತವಾಗಿ ವಿತರಣೆ ಮಾಡ್ತಾ ಇಲ್ಲ. ಅಂತ ಕಡೆಗೆ ಬಹಳ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನಿಮಗೆ ಯಾರಿಗೆ ಅಕ್ಕಿ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಇದನ್ನು ಕೂಡ ನೀವು ಒಂದ್ಸರಿ ಟೆಸ್ಟ್ ಮಾಡಿಸ್ಬೋದು, ಅಂದ್ರೆ ಪರಿಶೀಲನೆ ಮಾಡ್ಬೋದು, ತಗೊಂಡು ಪರ್ಚೇಸ್ ಮಾಡ್ಬೋದು. ಯಾಕಂದ್ರೆ ಹೊರಗಡೆ ಮಾರ್ಕೆಟ್ ರೇಟ್ಗೆ ಕಂಪೇರ್ ಮಾಡಿದ್ರೆ 15ರಿಂದ 40% ವರೆಗೂ ಕೂಡ ಕಡಿಮೆ ಇರುತ್ತೆ ಅಂತ ಹೇಳಿ ಮಾಹಿತಿ ಇರೋದು. ಈಗ ಅಕ್ಕಿನೇ ನೀವು ಚೆಕ್ ಮಾಡ್ತಾ ಹೋದ್ರೆ 60 ರೂಪಾಯಿ ಇದೆ, 65 ರೂಪಾಯಿ ಇದೆ, 70 ರೂಪಾಯಿ ಇದೆ, 72 ರೂಪಾಯಿವರೆಗೂ ಕೂಡ ಇದೆ ಒಳ್ಳೆ ಅಕ್ಕಿ. ಅದಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ ನಿಮಗೆ ಒಂದು 25ರಿಂದ 30 ರೂಪಾಯಿವರೆಗೂ ಕೂಡ ಕಡಿಮೆ ಆಗತ್ತೆ 1 kg ಅಕ್ಕಿಗೆ. ನಿಮಗೆ 5 kg ಬ್ಯಾಗ್ ಇದೆ, 10 kg ಬ್ಯಾಗ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಮುಂದೆ ಜನೌಷಧಿಯ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದು ಎಷ್ಟು ಕಾರ್ಯೋನ್ಮುಖ ಆಗತ್ತೆ ಅನ್ನೋದು ಹಂತ ಹಂತವಾಗಿ ಈ ಯೋಜನೆಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೂ ಕೂಡ ಇಟ್ ಡಿಪೆಂಡ್ಸ್ ಆಗುತ್ತೆ. ಜನೌಷಧಿ ಯೋಜನೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗಿದೆ. ಬಹಳ ಬಡವರಿಗೆ, ಬಡ ರೋಗಿಗಳಿಗೆ, ಎಲ್ರಿಗೂ ಕೂಡ, ಅದರಲ್ಲೂ ಸಕ್ಕರೆ ಕಾಯಿಲೆ, BP ಹೀಗೆ ಬೇರೆ ಬೇರೆ ಸಾಮಾನ್ಯ ತೊಂದರೆಗಳನ್ನ ಆಗ್ಬಿಟ್ಟಿದಾವಲ್ಲ, ಆ ಎಲ್ಲ ಅನಾರೋಗ್ಯ ತೊಂದರೆಗಳಿಗೆ ಇವು ಬಹಳ ಕಡಿಮೆ ದುಡ್ಡಲ್ಲಿ ನಿಮಗೆ ಒಳ್ಳೆ ಟ್ಯಾಬ್ಲೆಟ್ಸ್ ಕೂಡ ಸಿಗ್ತಾ ಇದೆ, ಬಹಳ ಯೂಸ್ಫುಲ್ ಆಗ್ತಾ ಇದೆ. ಅದೇ ರೀತಿಯಾದಂಥ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ತುಂಬಾ ಒಳ್ಳೇದಾಗ್ಲಿ. ಯಾರು ಏನ್ ರಾಜಕಾರಣ, ಕೇಂದ್ರ ಸರ್ಕಾರ, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎನಿ ಪಾರ್ಟಿ ಏನಾದ್ರೂ ರಾಜಕಾರಣ ಮಾಡ್ಕೊಳ್ಳಿ, ಆದ್ರೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಶ್ರಮಿಕರಿಗೆ, ನಿಜವಾಗ್ಲೂ ಕೂಡ ನೀಡಿರೋಂಥವ್ರಿಗೆ ಈ ರೀತಿಯಾಗಿ ಮಾಡೋದು ಬಹಳ ಒಳ್ಳೇದು. ಕಡಿಮೆ ದುಡ್ಡಲ್ಲಿ ಒಳ್ಳೆ ಕ್ವಾಲಿಟಿ ಕೊಟ್ಟು ರಿಯಾಯಿತಿ ಕೊಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ರೀತಿಯಾದಂತ ಜನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಆದ್ರೆ ಕೆಲವು, ಅಂದ್ರೆ ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಕೊಡೋದು ಯಾಕೆ ಅಂತ ಕೆಲವರು ಜನರು ಪ್ರಶ್ನೆ ಮಾಡೋರಿದ್ದಾರೆ. ಆದ್ರೆ ನಿಜವಾಗ್ಲೂ ಆ ನೀಡಿರುವಂತ ಕುಟುಂಬಗಳಿಗೆ ಗೊತ್ತಿರುತ್ತೆ ಉಚಿತವಾಗಿ ಯಾಕೆ ನಮಗೆ ಬೇಕು ಅಂತ ಹೇಳಿ. ಅಕ್ಕಿ ಇರ್ಬೋದು, ಬೇಳೆಕಾಳು ಇರ್ಬೋದು, ನಿಮಗೆ ಆಯಿಲ್ ಇರ್ಬೋದು, ಎಷ್ಟು ನೀಡಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಕೆಲವು ಯೋಜನೆಗಳಿಗೆ, ಯಾವುದೇ ಒಂದು ಯೋಜನೆ ಶುರುವಾಯಿತು ಅಂದ್ರೆ ಪರನೂ ಇರುತ್ತೆ, ವಿರೋಧನೂ ಇರುತ್ತೆ. ಈ ಬಗ್ಗೆ ಚರ್ಚೆನೂ ಕೂಡ ಆಗುತ್ತೆ. ಒಳ್ಳೆ ರೀತಿಯಾದ ಚರ್ಚೆ ಆದ್ರೆ ತೊಂದರೆ ಏನಿಲ್ಲ. ಕೇಂದ್ರ ಸರ್ಕಾರ ತರ್ತಿರುವಂತ ಈ ಯೋಜನೆ ಬಗ್ಗೆನೂ ಕೂಡ ಕೆಲವರು ಪರ ಮತ್ತು ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಕಾಂಗ್ರೆಸ್ನವ್ರು ನಾವು ತಂದಿದೀವಿ, ಅದನ್ನ ಇವರು ಬೇರೆ ರೀತಿಯಾಗಿ ತರ್ತಾ ಇದ್ದಾರೆ, ಕಾನ್ಸೆಪ್ಟ್ ಅಲ್ಲಿ ತರ್ತಾ ಇದ್ದಾರೆ ಅಂತ ಮಾತಾಡ್ತಾರೆ. ರಾಜಕಾರಣ ಸಾವಿರ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಜನರಿಗೆ ಅನುಕೂಲ ಆಗತ್ತಾ? ಖಂಡಿತವಾಗಿ ಕೂಡ ಇದು ಒಳ್ಳೆ ಯೋಜನೆ. ಅದು ರಾಜ್ಯ ಸರ್ಕಾರದ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದೇ ಇರ್ಬೋದು. ಕೇಂದ್ರ ಸರ್ಕಾರದ ಈ ಯೋಜನೆಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದು ನೋಡ್ಬೇಕು. ನಿಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ಇನ್ನೊಂದ್ಸರಿ ಬ್ರೀಫ್ ಆಗಿ ಹೇಳೋದಾದ್ರೆ, ಇದು ಸದ್ಯ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ. ಮುಂದೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲೂ ಕೂಡ ಇದೇ ರೀತಿಯಾಗಿ ವ್ಯಾನ್ಗಳನ್ನ ಮಾಡ್ತಾರೆ. ಆ ವ್ಯಾನ್ಗಳು ಪಬ್ಲಿಕ್ ಸೆಂಟರ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ, ಆಯಾ ಏರಿಯಾಗಳದ ಪ್ರಮುಖ ಏರಿಯಾಗಳಲ್ಲಿ ಅಲ್ಲಿ ಹೋಗಿ ವ್ಯಾನ್ ನಿಲ್ಲುತ್ತೆ. ಒಂದು ಟೈಮಿಂಗ್ ಅಂತ ಮಾಡ್ತಾರೆ. ಆ ಟೈಮಿಂಗ್ ಹೋಗಿ ನೀವು ಅಲ್ಲಿ ಹೋಗಿ ಅಕ್ಕಿ ಬೇಕಾದ್ರೆ ಅಕ್ಕಿ, ಗೋಧಿ ಹಿಟ್ಟು ಬೇಕಾದ್ರೆ ಗೋಧಿ ಹಿಟ್ಟು, ಹೆಸರು ಕಾಳು ಬೇಕಾದ್ರೆ ಹೆಸರು ಕಾಳು, ಏನೇನ್ ಅವೈಲಬಿಲಿಟಿ ಇದೆ. ಈಗ ಸದ್ಯಕ್ಕೆ 4 ಮಾತ್ರ ಪ್ರಾಡಕ್ಟ್ ಇರೋದು. ಮುಂದೆ ಇದೇ ರೀತಿಯಾಗಿ ಯಾರಿಗೆ ನಿಜ ಆಯಿಲ್ ಕೂಡ ಕೊಡಬೇಕು ಅನ್ನುವಂತ ಯೋಚನೆ ಇದೆ. ಬಟ್ ಸದ್ಯಕ್ಕೆ ಅದು ಇನ್ನೂ ಪ್ರಸ್ತಾವನೆ ಹಂತದಲ್ಲಿ ಮಾತ್ರ ಇದೆ. ಇವುಗಳೆಲ್ಲ ಏನಿದಾವೆ ಇವುಗಳನ್ನ ಸೇಲ್ ಮಾಡ್ಲಿಕ್ಕೆ ಮುಂದಾಗ್ತಾ ಇರೋದು. ಸದ್ಯ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಭಾರತ್ ಬ್ರ್ಯಾಂಡ್ ಅಕ್ಕಿ. ಮುಂದೆ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನೊಂದು ತಿಂಗಳ ನಂತರ ಇದರ ಬಗ್ಗೆ ಅಪ್ಡೇಟ್ ಸಿಗುತ್ತೆ. ಮತ್ತು ಮುಂದಿನ ತಿಂಗಳು ಅನುಷ್ಠಾನ ಕಂಪ್ಲೀಟ್ ಆಗಿ ಜಿಲ್ಲಾದ್ಯಂತನೂ ಕೂಡ ಆಗುತ್ತೆ ಅನ್ನೋಂಥ ಮಾಹಿತಿ ಇದೆ. ಅದರ ಅಪ್ಡೇಟ್ ಮಾಹಿತಿಯನ್ನು ಕೂಡ ನಿಮ್ಗೆ ಹೊತ್ತರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಡೌಟ್ಗಳಿದ್ರೆ ಕಾಮೆಂಟ್ ಮಾಡೋದು ಮರಿಬೇಡಿ. ಶೇರ್ ಮಾಡೋ ಮನಸ್ಸಿದ್ರೆ ಶೇರ್ ಕೂಡ ಮಾಡಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.